ಸಿಂಹರಾಶಿಯನ್ನು ತೆಗೆದುಕೊಂಡ್ರೆ ಅದು ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನು ರವಿ, ಸೂರ್ಯನ ನಾವು ಏನು ಹೇಳ್ತೀವಿ, ಆತ್ಮಕಾರಕ ಅಂತ ಹೇಳ್ತೀವಿ. ದ್ವಾದಶಾತ್ಮ ದಿವಾಕರ, 12 ಆತ್ಮಗಳಿಗೆ ಕಾರಕನಾಗಿರ್ತಕ್ಕಂತಹ ರವಿ ಅಂದರೆ ಅರ್ಥ ಏನು, 12 ರಾಶಿಗಳಿಗೂ ಕೂಡ ಇವನು ಜೀವಕಾರಕ ಅಂತ ನಾವು ಯೋಚನೆಯನ್ನು ಮಾಡ್ತಕ್ಕಂಥದ್ದು. 12 ರಾಶಿಗೆ ಜೀವಕಾರಕನಾಗಿರ್ತಕ್ಕಂತಹ ರವಿ, ಆ ಒಂದು ರವಿಯ ರಾಶಿ ಸಿಂಹರಾಶಿ ಅಂತಂದರೆ ಅವನು ರಾಜಗ್ರಹ, ರವಿ ರಾಜಗ್ರಹ. ಹಾಗಾಗಿ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ನಾವು ಆ ಒಂದು ಗ್ರಹಕ್ಕೆ ಕೊಟ್ಟಿದ್ದೀವಿ. ಯಾಕೆಂದರೆ ಸೌರಮಂಡಲದಲ್ಲಿ ಅವನಿಗೆ ರಾಜಗ್ರಹ ಮತ್ತು ಪ್ರಕಾಶಗ್ರಹ, ಎಲ್ಲರನ್ನು ಬೆಳಕಿಗೆ ತರತಕ್ಕಂಥವನು. ಮತ್ತು ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಸಮಾನಾಂತರವಾಗಿ ಕಷ್ಟ ಇರಲಿ, ದುಃಖ ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಯಾರೇ ಎಲ್ಲರಿಗೂ ಕೂಡ ಒಂದೇ ರೀತಿಯ ಬೆಳಕನ್ನು ಕೊಡ್ತಾನಲ್ವಾ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಯಶಸ್ಸಿರುತ್ತೆ, ಕೀರ್ತಿ ಇರುತ್ತೆ, ಮತ್ತು ಪ್ರಮೋಷನ್ ಸಿಗುವಂಥ ಯುಗವೂ ಕೂಡ ಇದೆ. ಮತ್ತು ಕೇಂದ್ರದಲ್ಲಿ ಗುರು ಬರೋದ್ರಿಂದ ಗೌರವಂ, ಸಮಾಜದಲ್ಲಿ ಗೌರವ ಇರತಕ್ಕಂಥ ಸ್ಥಾನ ಯಾವುದು ಅಂತ ಒಳ್ಳೆ ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗದಲ್ಲಿರೋವರೆಗೂ ಇರುತ್ತೆ. ಮತ್ತು ಪ್ರೈವೇಟ್ ಇರತಕ್ಕಂಥ ಖಾಸಗಿ ಉದ್ಯೋಗದಲ್ಲಿರೋರು ಕೂಡ ತತ್ಸಮಾನವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದುಕೊಳ್ಳುವಂಥ ಯೋಗ ಇರುತ್ತೆ. ಮತ್ತು ಸಿಂಹರಾಶಿಯಲ್ಲಿ ಜನಿಸತಕ್ಕಂಥವ್ರು ಯಾರಾದರೂ ಕಷ್ಟದಲ್ಲಿ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ, ಇರಬಹುದು. ಕೆಲವು ಗ್ರಹಗತಿಗಳು, ಕೆಲವು ಹಣೆ ಬರ ಅಂತ ನಾವು ಕೆಲವೊಂದಷ್ಟು ನಮ್ಮ ಕಣ್ಣಿಗೆ ಕಾಣದಿರತಕ್ಕಂಥದ್ದೊಂದು ದೈವಿ ಶಕ್ತಿ ಇದೆ. ಅದು ಏನಿರುತ್ತೆ ಅನ್ನುವಂಥದ್ದು ಸಪ್ತಮಂ ದೈವಚಿಂತನಂ. ಹಾಗಾಗಿ ದೇವರ ಚಿಂತೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಇದ್ದರೆ ಅವರು ಹತ್ತಿರ ಇರತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅವರು 11 ಸೋಮವಾರ ರುದ್ರಾಭಿಷೇಕ ಮಾಡೋದ್ರಿಂದ ಸರ್ವದೋಷಗಳು ನಿವಾರಣೆ ಹೊಂದುತ್ತೆ. ಸುಖ, ಸಮೃದ್ಧಿ, ಶಾಂತಿ, ವಸ್ತು, ವಾಹನ, ಮನೆ, ಕುಟುಂಬ ಎಲ್ಲವೂ ಕೂಡ ಅವರಿಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರಿಗೆ ಶುಭವಾಗುತ್ತೆ ಅಂತ ಹೇಳ್ಬೋದು. ಮಧ್ಯಮ ಫಲ ಅಂತ ನಾವು ಹೇಳ್ಬೋದು.